ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವೇನು ವ್ಲಾಗ್ ಮಾಡ್ತಾ ಇದ್ದೀವಿ ಅಂತ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡೇ ಇರ್ತೀರಾ. ಎಸ್, ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಸಕರಾಯಪಟ್ಟಣಕ್ಕೆ ಬಂದಿದ್ದೆ. ಸೊ ಹಾಗಾಗಿ ನಂದೊಂದು ಅರ್ಕೆ ಇತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ. ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಇದ್ದಿದ್ದರಿಂದ ಇವತ್ತು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನಾನು, ನನ್ನ ತಂಗಿ ಹಾಗೆ ಅಮ್ಮ 3 ಜನನು ಹೋಗ್ಬಿಟ್ಟು ಬರ್ತಾ ಇದ್ದೀವಿ. ತುಂಬ ಪವರ್ಫುಲ್ ಗಾಡ್ ಅಂತಲೇ ಹೇಳ್ಬೋದು ದುರ್ಗಾ ಪರಮೇಶ್ವರಿ. ಸೊ ನೀವು ಬನ್ನಿ, ಎಲ್ಲರೂ ಹೋಗ್ಬಿಟ್ಟು ಬರೋಣ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಮನೆಯಿಂದ ಹೊರಟು ಫಸ್ಟ್ ರೀಚ್ ಆಗಿದ್ದು ದೇವಸ್ಥಾನ ಆಂಜನೇಯ ಟೆಂಪಲ್. ಇದು ನಮಗೆ ಆನ್ ದ ವೇಲೇ ಸಿಗುತ್ತೆ. ಸೊ ನೀವು ಈ ಆಂಜನೇಯ ಟೆಂಪಲ್ಗೆ ವಿಸಿಟ್ ಮಾಡಬೇಕು ಅಂತ ಅಂದರೆ ಕಡೂರಿಂದ ಬರ್ತಾ ನಿಮಗೆ ರೈಟ್ ಸೈಡಲ್ಲೇ ಮೇನ್ ರೋಡಲ್ಲೇ ಈ ಆಂಜನೇಯ ಸ್ವಾಮಿ ಟೆಂಪಲ್ ಸಿಗುತ್ತೆ. ಈ ಟೆಂಪಲ್ ವಿಶೇಷತೆ ಬಂದುಬಿಟ್ಟು ನಾನಿವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ನಾವು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಹಾಗೆಯೇ ಆನ್ ದ ವೇಲೆ ಆಂಜನೇಯ ದೇವಸ್ಥಾನ ಇದೆ. ಈ ಆಂಜನೇಯ ದೇವಸ್ಥಾನದ ವಿಶೇಷತೆ ಏನಂತ ಅಂದರೆ ಉತ್ತರಾಭಿಮುಖವಾಗಿ ಆಂಜನೇಯ ಮುಖ ಮಾಡಿದ್ದಾರೆ, ಅಂದರೆ ಉತ್ತರ ಸೈಡಿಗೆ ಮುಖ ಮಾಡಿದ್ದಾರೆ. ಸೊ ನೀವು ಎಲ್ಲೇ ಹೋದ್ರೂ ರಾಜ್ಯದಾದ್ಯಂತ ನಿಮಗೆ ಎಲ್ಲೂ ಉತ್ತರಾಭಿಮುಖವಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ಎಲ್ಲೂ ನೋಡೋಕ್ಕಾಗಲ್ಲ. ನೀವೆಲ್ಲೇ ಹೋದ್ರೂ ಪೂರ್ವಾಭಿಮುಖವಾಗಿರುತ್ತೆ ಮುಖ, ಹೊರತು ಉತ್ತರಾಭಿಮುಖವಾಗಿ ನೋಡಬೇಕು ಅಂದರೆ ನೀವು ಜೋಗಿ ಕಣಿವೆಗೇ ಬರಬೇಕು. ಸೊ ಅದು ಈ ಆಂಜನೇಯ ಸ್ವಾಮಿಯ ವಿಶೇಷತೆ. ಸೊ ಇವಾಗ ನೆಕ್ಸ್ಟ್ ನಾವು ಶನೈಶ್ವರ ಟೆಂಪಲ್ಗೆ ಬಂದ್ವಿ. ಇದು ಕೂಡ ಆನ್ ದ ವೇನೆ ಸಿಕ್ಕಿದ್ರಿಂದ, ಹಾಗೆಯೇ ಇವತ್ತು ಶನಿವಾರ ಆಗಿದ್ದರಿಂದ ನಾವು ಅಲ್ಲಿಗೂ ಹೋಗ್ಬಿಟ್ಟು ಬಂದ್ವಿ. ಸೊ ತುಂಬಾ ಖುಷಿ ಆಯಿತು ಇವತ್ತಿನ ದಿನ, ಯಾಕಂದರೆ ಇವತ್ತು ಆಂಜನೇಯ ಟೆಂಪಲ್ಗೂ ಹೋಗಿದ್ದು, ಹಾಗೆಯೇ ಶನೈಶ್ವರ ಟೆಂಪಲ್ಗೂ ಬಂದಿದ್ದು. ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾ ಮಾತಾಂಡ ಸಮುದ್ರಂ ತಂ ನಮಾಮಿ ಶನೈಶ್ಚರಂ ಅಂತ ಹೇಳ್ತಾ ದೇವಸ್ಥಾನದಲ್ಲಿ ದೇವರ ದರ್ಶನ ಕೂಡ ಆಯಿತು. ಇವಾಗ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಪ್ರಯಾಣ ನಡೆಸಿದೆ. ಶನೈಶ್ವರ ಟೆಂಪಲ್ ಇರೋದು ಸರಸ್ವತಿಪುರಮಲ್ಲಿ. ಸೊ ಹಾಗೆಯೇ ಈ ಸರಸ್ವತಿಪುರಂ ಒಳಗಡೆ ಬಂದುಬಿಟ್ಟು ನೀವು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಎಲ್ಲಿದೆ ಅಂತ ಯಾರಿಗೆ ಕೇಳಿದ್ರು ಹೇಳ್ತಾರೆ. ಇನ್ನೊಂದು, ನೀವು ಕೇಳೋದು ಕೂಡ ಬೇಡ, ಅಷ್ಟು ನೀಟಾಗಿ ಅವರು ಬೋರ್ಡ್ಗಳನ್ನ ಕೂಡ ಹಾಕಿದ್ದಾರೆ. ಸೊ ನೀವು ಬೋರ್ಡ್ಗಳನ್ನ ಫಾಲೋ ಮಾಡಿದ್ರೆ ಸಾಕು, ನೀವು ಡೈರೆಕ್ಟಾಗಿ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ನೀವು ಹೋಗ್ಬಿಟ್ಟು ರೀಚ್ ಆಗ್ತೀರಾ. ನೀವು ನೋಡ್ತಾ ಇರ್ಬೋದು, ಹೋಗೋ ದಾರಿ ಕೂಡ ಎಷ್ಟು ಚೆನ್ನಾಗಿದೆ, ಅಡ್ವೆಂಚರಸ್ ಆಗಿತ್ತು ನನಗೆ ಹೇಳೋದಾದರೆ. ಸ್ವಲ್ಪ ದೂರ ಶನೈಶ್ವರ ಟೆಂಪಲಿಂದ ರೋಡು ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ 1 ಕಿಲೋಮೀಟ್ರ್ ಅಷ್ಟು ದೂರ ಕಲ್ಲು ಮಣ್ಣಿನ ರೋಡ್ ಬಂತು. ಆದ್ರೂ ಏನೂ ಅನ್ನಿಸ್ಲಿಲ್ಲ, ತುಂಬಾ ಖುಷಿ ಆಯಿತು, ಅಡ್ವೆಂಚರಸ್ ಆಗಿತ್ತು. ಯಾಕಂದರೆ ಅಕ್ಕಪಕ್ಕ ತೋಟಗಳಿದ್ದಿದ್ದರಿಂದ ನಮಗೆ ಏನೂ ಅನಿಸಿಲ್ಲ. ವ್ಯೂನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ನಾವು ಹೊರಟ್ವಿ. ಯಾಕಂದರೆ ಇದು ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದಿದ್ದರಿಂದ ದೇವಸ್ಥಾನಕ್ಕೆ ಈ ಥರ ರೋಡ್ ನಾನು ನೋಡೇ ಇರಲಿಲ್ಲ. ಪ್ರೀವಿಯಸ್ಸು ಈ ಥರ ಟೆಂಪಲ್ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಸೊ ಹಾಗಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಗೈಸ್, ಫೈನಲಿ ಇಂಥ ರೋಡಲ್ಲಿ ಕರ್ಕೊಂಡು ರೀಡವು ನಮ್ಮ ಅಕ್ಕ. ಇದು ಕುಳ್ಳಿ. ಗೈಸ್, ನಮ್ಮಮ್ಮ ಬೈತಾ ಇದ್ದಾರೆ, ನಮಗೆ ರೂಟ್ ಗೊತ್ತಿಲ್ಲ. ಹಾಗಾಗ್ಬಿಟ್ಟು ನಾವು ಫುಲ್ ನಮ್ಮಮ್ಮ ಬಾರಮ್ಮ ಹೋಗೋಣ, ಹೆಂಗೆ ತೋರಿಸ್ಬೋ, ಹೋಗ್ಲಿ ನೀನೇ ರೂಟ್ ತೋರಿಸ್ಬೋ, ನಮಗೆ ರೂಟ್ ಗೊತ್ತಿಲ್ಲ, ಇಟ್ಕೊಳ್ಳೆ ಮಮ್ಮಿನ. ಗೈಸ್, ನಮಗೆ ರೂಟ್ ಗೊತ್ತಿಲ್ಲ ಅಂತ ಬೈತಾ ಇದ್ದಾರೆ. ನಾವೇ ಕರ್ಕೊಂಡು ಬಂದಿದ್ವಿ, ನಮಗೆ ರೂಟ್ ಗೊತ್ತಿಲ್ವಂತೆ. ಏನೂ ಮಾಡೋಕ್ಕಾಗಲ್ಲ, ಅಪ್ಪ ಅಮ್ಮ ಅಂದರೆ ಹಾಗೆ ಬೈತಾ ಇರ್ತಾರೆ, ನಾವು ಬೈಸ್ಕೊತಾ ಇರಬೇಕು. ಇವಾಗ ಇಲ್ಲೇನು ಕಾಣಿಸ್ತಿದೆ, ಈ ನೀರೊಳಗಡೆ ಹೋಗಬೇಕು. ಅಲ್ಲೂ ನೀರಲ್ಲಿ ನಿಲಿಬೇಕಾ? ಅಮ್ಮ ಸುಮ್ಮನಿರಮ್ಮ, ಅವಳು ಏನೋ ಇಷ್ಟಪಡ್ತಾಳೆ. ಸರಿ ಹೋಗೆ, ಅದೇ ಒಂಚೂರು ಕಾಲ್ ಕಚ್ಚುತ್ತೆ ಅಷ್ಟೇ. ಬಾರಮ್ಮ, ಏನಾಗಲ್ಲ. ಗಾಯ್ಸ್, ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ, ಈ ನೀರೊಳಗೆ ಇವಾಗ ನಾವು ನಡ್ಕೊಂಡು ಹೋಗ್ಬೇಕು. ಬನ್ನಿ ನಡ್ಕೊಂಡು ಹೋಗೋಣ. ಟೆಂಪಲ್ ಈ ನೀರನ್ನ ದಾಟಿದಾದ್ಮೇಲೆ ಇರೋದು. ಸೊ ನಾನು ಎಕ್ಸೈಟ್ ಆಗಿದ್ದೀನಿ, ನಾನು ಫಸ್ಟ್ ಟೈಮ್ ಈ ಟೆಂಪಲ್ಗೆ ಬಂದಿರೋದು. ಸೊ ಹೋಗೋಣ ಬನ್ನಿ. ಅಲ್ಲಿ ಮೆಟ್ಲಿದೆ, ಅಲ್ಲಿವರೆಗೂ. ಗೈಸ್, ನೋಡ್ತಾ ಇದ್ದೀರಲ್ಲ, ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಈ ಥರ ವಾಟರಲ್ಲಿ ಹೋಗಬೇಕು. ಸೊ ಅದೇ ಒಂಥರ ಅಡ್ವೆಂಚರಸ್ ಆಗಿದೆ.
ಅದು ನಮ್ಮೂರಲ್ಲಿ ಈ ಥರ ದೇವಸ್ಥಾನ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಗುರು. ಇದೇ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಇಷ್ಟು ವರ್ಷದಿಂದ ಇಲ್ಲೇ ಇದ್ರೂ ನನಗೆ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮು ಈ ಥರ ವೇನಲ್ಲಿ ಬರ್ತಾ ಇರೋದು. ಹಾಯ್ ಹರ್ಷಿತಾ, ಹೇಗಿದೆ? ನೀನು ಫಸ್ಟ್ ಟೈಮ್ ಅಲ್ಲ? ನೀವು ಬನ್ನಿ ಟೆಂಪಲ್ಗೆ, ಸಕ್ಕದಾಗಿದೆ. ಹತ್ಬಹುದಾ? ಅಲ್ಲಿ ಹತ್ತಕ್ಕಾಗತ್ತಾ? ಮೆಟ್ಲಿದೆಯಾ? ಅಮ್ಮ ಹುಷಾರು. ಜಾಸ್ತಿ ಡೀಪ್ ಇಲ್ಲ ಅಲ್ಲ ಹರ್ಷು? ಸೊ ದಾಟ್ಕೊಂಡು ಚಾನಲ್ನ ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ಸೊ ಒಳಗಡೆ ಹೋಗೋಣ ಬನ್ನಿ. ಮೂಲಾಧಾರ. ಎರಡನೇದು ಹೆಂಗ್ ಗೊತ್ತಾ? ತೀರ್ಥ. ಬಹಳ ಪ್ರಸಿದ್ಧವಾದ ಇಲ್ಲಿ ತೀರ್ಥ. ಮೂರನೇದು ಹೆಂಗ್ ಗೊತ್ತಾ? ನಿಮ್ಮ ಮನೆ ಗಡಿಯಾರ, ಟಿವಿ ಟೈಮ್ ಫೋಟೋ ಇಡಬೇಕು. ದೇವ್ರ ಮನೆಗೆ ತೊಗೊಂಡೋಗಿ ಗ್ಲಾಸ್ ಹಾಕಿನಿ, ಬೆಂಕಿ ಕೆಣ್ಣಿನಿ, ಸ್ನಾನ ಮಾಡಿಲ್ಲ, ಮೈ ತಗೊಂಡಿಲ್ಲ, ಅವೆಲ್ಲ ಬಿಲ್ಡಪ್ ಬಿಟ್ಬಿಡಿ. ದೇವ್ರ ಯಾವತ್ತು ಸ್ನಾನ ಮಾಡೋಂಥ ಕೆಲ ಶುದ್ಧ ಭಕ್ತಿಯಿಂದ ಬೆಳಗ್ಗೆ ನಿಮ್ಮ ಅಪ್ಪ ಅಮ್ಮ ಮುಟ್ಟಿ, ನಿಮ್ಮ ಹಿರಿಕರು ಮುಟ್ಟಿ, ದೇವ್ರು ಮುಟ್ಟಿ. ಕೆಲ್ಸಕ್ಕೆ ಹೋಗಿ ಮನೆ ಮಲ್ಕೊಂಡು ದೇವ್ರು ಬರಲ್ಲ ಆಯ್ತಾ? ಸಂಜೆ ಬಂದು ನಮಸ್ಕಾರ ಮಾಡಿ, ಅಥವಾ ವಾರಕ್ಕೊಮ್ಮೆ ಹಾಲನ್ನ ಮಾಡಿ. ನಿಮ್ಮ ಮನೆ ಹೇಳಿಗಾಗುತ್ತೆ. ವಾರಕ್ಕೊಮ್ಮೆ ಮೊಸರನ್ನ ಮಾಡಿ, ನಿಮ್ಮ ಮನೆ ಬೆಳಿತಿತ್ತು. ನಿಮಗೆ ಪೂಜಾ ಐಟಮ್ಸ್ ಬೇಕು ಅಂದ್ರೆ ಹೊರಗಡೆ ತರೋ ನೆಸೆಸಿಟಿ ಇಲ್ಲ. ದೇವಸ್ಥಾನದ ಹತ್ರನೇ ಪೂಜಾ ಐಟಮ್ಸು ಕೂಡ ಎಲ್ಲ ಸಿಗುತ್ತೆ. ಅನ್ನ ದಾಸೋಹ ಕೂಡ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು. ನಿಮ್ಗೆ ಏನೇ ಗೈಸ್ ಒಳಗಡೆ ನಾನು ಆಲ್ರೆಡಿ ತೋರಿಸ್ತೆ ನಿಮಗೆ. ಸೊ ಮೊಬೈಲ್ ಅಲೋ ಇಲ್ಲ. ಸೊ ಹಾಗಾಗಿ ಮೊಬೈಲ್ನ ಅವ್ರು ಏನು ಮೊಬೈಲ್ ಅಲೋ ಇಲ್ಲ ಅಂದ್ರೂ ಒಳಗಡೆ ತೊಗೊಂಡೋಗಿ ಯೂಸ್ ಮಾಡೋದು ಸರಿಯಲ್ಲ. ಸೊ ಹಾಗಾಗಿ ನಾನು ವಾಪಸ್ ಬಂದಿದ್ದಾದಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾವೇನಿಲ್ಲಿಗೆ ಬಂದ್ವಿ, ಅವರು ಪೂಜಾರರು ಬಂದ್ಬಿಟ್ಟು ಅವರು ಒಳಗಡೆ ದೇವ್ರನ್ನ ತೋರಿಸೋಕ್ಕೆ ಪರ್ಮಿಷನ್ ಕೊಟ್ಟರು. ಸೊ ಒಳಗಡೆ ನಿಮಗೆ ದೇವ್ರನ್ನ ಕೂಡ ತೋರಿಸ್ತೀನಿ. ಎಲ್ಲ ಮೇ ಬಿ ದುರ್ಗಾದೇವಿ ದಯೆ ಅನಿಸುತ್ತೆ. ಹಾಗಾಗಿ ನನಗೆ ಒಳಗಡೆ ಕೂಡ ವಿಡಿಯೋ ಮಾಡಲಿಕ್ಕೆ ಅಲೋ ಮಾಡ್ತಾ ಇದ್ದಾರೆ. ಸೊ ವಿ ಆರ್ ಬ್ಲೆಸ್ಡ್ ಅಂತ ಹೇಳ್ಬೋದು. ದಯವಿಟ್ಟು ನೀವು ಈ ದೇವಸ್ಥಾನಕ್ಕೆ ಬನ್ನಿ. ಸೊ ನಾನು ನಿಮ್ಗೆ ಇವಾಗ ಒಳಗಡೆ ದೇವ್ರನ್ನ ತೋರಿಸ್ತೀನಿ. ನಾವು ಎಲ್ಲಿ ಭಕ್ತಿ ಇಟ್ಟು ನಂಬಿಕೆ ಇಟ್ಟು ಬರ್ತೀವಿ ಅವತ್ತು ಯಾವತ್ತೂ ನಮ್ಮ ಭಕ್ತಿಗೆ ಮೋಸ ಆಗಲ್ಲ. ಸೊ ಹಾಗಾಗಿ ನೀವು ನಿಮ್ಮ ಭಕ್ತಿ ನಿಮ್ಮ ಮನಸ್ಸಿಂದ ಬರಬೇಕು. ಗರ್ಭಗುಡಿಗೆ ಹೋಗಿ ಅವರು ದೇವ್ ವಿಡಿಯೋನ ನನಗೆ ಮಾಡಿಕೊಟ್ರು. ನನಗೆ ಹೋಗಕ್ಕೆ ಹೇಳಿದ್ರು, ಬಟ್ ನಾನು ಹೋಗಲಿಲ್ಲ. ಅವ್ರಿಗೆ ಮಾಡಿಕೊಡಿ ಅಂತ ಹೇಳಿದ್ದಕ್ಕೆ ಅವರೇ ಗರ್ಭಗುಡಿ ಒಳಗಡೆ ಹೋಗಿ ದೇವರದು ವಿಡಿಯೋನ ತೆಗೆದುಕೊಟ್ರು. ಸೊ ತುಂಬಾ ಖುಷಿ ಆಯಿತು ನನಗಂತೂ. ನಾನಿವಾಗ ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ, ಇಲ್ಲಿ ದುರ್ಗಾದೇವಿ ಅವರು ಇವರು ಬಂದ್ಬಿಟ್ಟು ಬಾವಿಯಲ್ಲಿ ಗುರುಗಳ ಕನಸಲ್ಲಿ ಬಂದ್ಬಿಟ್ಟು ಸಿಕ್ಕಿ ಇಲ್ಲಿ ಪ್ರತಿಷ್ಠಾಪನೆ ಆಗಿರೋದು. ಈಗ ಸುಮಾರು 6 ವರ್ಷಗಳಿಂದ ಈ ದೇವಸ್ಥಾನ ಓಪನ್ ಆಗಿದೆ. ಸೊ ತುಂಬ ಜನ ಭಕ್ತಾದಿಗಳು ಬರ್ತಾರೆ. ಇವತ್ತು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಇದ್ದಾರೆ. ಆದರೆ ನೀವು ಭಾನುವಾರದ ಟೈಮ್ ಬಂದರೆ ನಿಮಗೆ ಕಾಲಿಡೋ ಕೂಡ ಜಾಗ ಇರಲ್ಲ. ಅಷ್ಟು ಜನ ಭಕ್ತಾದಿಗಳು ನಮ್ಮ ದುರ್ಗಾದೇವಿಗೆ ಇದ್ದಾರೆ. ಸೊ ನೀವು ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀರಾ, ದುರ್ಗಾದೇವಿ ಮತ್ತು ಗಂಗಮ್ಮ ದೇವಿ ಅಂತ ಹೇಳಿಬಿಟ್ಟು. ಸೊ ದಯವಿಟ್ಟು ನೀವು ಈ ಟೆಂಪಲ್ಗೆ ಬನ್ನಿ, ದುರ್ಗಾದೇವಿ ಕೃಪೆಗೆ ಪಾತ್ರ ಆಗಿ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಪವರ್ಫುಲ್ ಗಾಡ್. ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ. ಯಾಕಂದರೆ ನಾನು ಕೇಳಿದ್ದೀನಿ, ಹಾಗಾಗ್ಬಿಟ್ಟು ಒಂದು ಸಲ ನೋಡೋಣ ದೇವ್ರನ್ನ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಭಕ್ತಿಯಿಂದ ಬನ್ನಿ, ನಂಬಿಕೆ ಇಟ್ಟು ಬನ್ನಿ, ನೀವು ಅಂದ್ಕೊಳ್ಳೋ ಕಾರ್ಯ ಎಲ್ಲ ಆಗುತ್ತೆ ಅಂತ ಹೇಳ್ತಾ. ಸೊ ಈ ದೇವಸ್ಥಾನ ಒಂದ್ಸಲ ನಿಮಗೆ ನೀಟಾಗಿ ತೋರಿಸ್ತೀನಿ. ಹೇಗೆ ಬರೋದು, ಎಲ್ಲಿಂದ ಬರೋದು, ಕಡೂರಿಂದ ಬರುವಾಗ ಹೇಗೆ ಬರೋದು, ಚಿಕ್ಕಮಗಳೂರಿಂದ ಬರುವಾಗ ಹೇಗೆ ಬರೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ ಪ್ರತಿಯೊಂದನ್ನು ಇದರಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ನೋಡಿಕೊಂಡು ಈಸಿಯಾಗಿ ಬರ್ಬೋದು. ನಾನೀಗಾಗಲೇ ಹೇಳಿದ್ದೀನಿ ದುರ್ಗಾದೇವಿ ಎಷ್ಟು ಪವರ್ಫುಲ್ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಹೇಗೆ ಬರಬೇಕು ಅಂತ ಹೇಳಿಲ್ಲ. ಹೇಗೆ ಬರಬೇಕು ಅಂದರೆ ನೀವು ಕಡೂರಿಗೆ ಕಡೂರಿಂದ ಕೂಡ ಬರ್ಬೋದು, ಇಲ್ಲ ಚಿಕ್ಕಮಗಳೂರಿಂದ ಕೂಡ ಬರ್ಬೋದು. ಕಡೂರಿಂದ ಬಂದು ನೀವು ಸರಸ್ವತಿಪುರದಲ್ಲಿ ಇಳ್ಕೊಂಡು ಅಲ್ಲಿ ಯಾರಿಗಾದ್ರೂ ಕೇಳಿದ್ರೆ ನೀವು ಆರಾಮಾಗಿ ಅವರು ನಿಮಗೆ ಗೈಡ್ ಮಾಡ್ತಾರೆ. ಚಿಕ್ಕಮಗಳೂರಿಂದ ಬರಬೇಕಂದ್ರೂ ನೀವು ಸರಸ್ವತಿಪುರದಲ್ಲೇ ಇಳ್ಕೋಬೇಕು, ಅಲ್ಲಿಂದ ನೀವು ಬರ್ಬೋದು. ಸೊ ತುಂಬ ಪವರ್ಫುಲ್ ಗಾಡು. ನಂಬಿ ಬಂದು ನಿಮಗೆ ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳ್ತೀನಿ. ಸೊ ನೀವು ನೋಡ್ಬೋದು, ಬೆಳಗ್ಗೆ ದರ್ಶನ ಬಂದ್ಬಿಟ್ಟು 9 ರಿಂದ 2 ಗಂಟೆವರೆಗೂ ಇರುತ್ತೆ. ಮತ್ತು ಮಿಡಲಲ್ಲಿ ಕ್ಲೋಸ್ ಆಗಿ 3 ಗಂಟೆಯಿಂದ 6 ಗಂಟೆವರೆಗೂ ಇರುತ್ತೆ. ನೀವು ಆ ಸಮಯದಲ್ಲಿ ಯಾವಾಗ ಬೇಕಾದರೂ ಬರಬಹುದು. ಆ್ಯಂಡ್ ಒಳಗಡೆ ಮೊಬೈಲ್ ಅಲೋ ಇಲ್ಲ. ಯಾಕಂತ ಅಂದರೆ ಎಲ್ಲರೂ ಹೋಗಿ ವಿಡಿಯೋಸ್ ಮಾಡ್ತಾರೆ ಮತ್ತು ಫ್ಲ್ಯಾಶಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಅಲೋ ಮಾಡ್ತಾ ಇಲ್ಲ. ಮುಂಚೆ ಮಾಡ್ತಾ ಇದ್ರು, ಆದರೆ ಇವಾಗ ಅಲೋ ಮಾಡ್ತಾ ಇಲ್ಲ.
ನಿಮಗೆ ದುರ್ಗಾದೇವಿ ದರ್ಶನ ಆದಮೇಲೆ ಅಲ್ಲೇನೆ ನಿಮಗೆ ಅನ್ನದಾಸೋಹ ಕೂಡ ಇರುತ್ತೆ. ಯಾರೂ ಕೂಡ ಅನ್ನದಾಸೋಹನ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಇಲ್ಲಿ ಬಂದಾಗ ಪ್ರಸಾದವನ್ನು ಸ್ವೀಕರಿಸಿ ಅಮ್ಮನವ್ರದ್ದು, ಹಾಗೆ ಅವರ ಕೃಪೆಗೆ ಪಾತ್ರ ಆಗಿ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಜನ ಪ್ರಸಾದ ಸ್ವೀಕರಿಸೋದೇ ಇಲ್ಲ, ಅರ್ಜೆಂಟಲ್ಲಿ ಹೊಟ್ಟೋಗ್ಬಿಡ್ತಾರೆ. ಸೊ ಹಾಗೆ ಮಾಡಬೇಡಿ ಆಯ್ತು. ಸಹಾಯ ಮಾಡೋದು ಬಂದಲ್ಲ ಸ್ಯಾರಿ ಕೊಡಿ, ಬಂದಲ್ಲ ಫೋಟೋ ಕೊಡಿ ಅಂತ ಹೇಳ್ತಾರೆ. ಈ ಫೋಟೋ ಹೇಗೆ ಮಾಡಿಸಿ ಗೊತ್ತಾ, ತುಂಬ ಜನ ಇರ್ತೀವಿ ಫೋಟೋನ ಬಿಟ್ಟಿರ್ತಂತ. ಸೊ ಹೋಪ್ ನೀವು ಇವಾಗ ಏನು ವಿಡಿಯೋ ನೋಡಿದ್ರಿ ದೇವಸ್ಥಾನದ್ದು, 3 ದೇವಸ್ಥಾನದ್ದು, ಅದು ಎಲ್ಲನೂ ಚಿಕ್ಕಮಗಳೂರು ಮತ್ತು ಕಡೂರು ಇನ್ ಬಿಟ್ವೀನಲ್ಲಿ ಇರ್ತಕ್ಕಂಥದ್ದು. ಸೊ ನೀವು ಆನ್ ದ ವೇ ಬರ್ತಾ ನಿಮಗೆಲ್ಲ ಟೆಂಪಲ್ಸು ಸಿಗುತ್ತೆ. ಹಾಗೆ ದುರ್ಗಾದೇವಿ ಟೆಂಪಲ್ ಬಂದುಬಿಟ್ಟು ಮಾತ್ರ ನೀವು ಸರಸ್ವತಿಪುರದಲ್ಲಿ ಇಳ್ಕೊಂಡು ಅಲ್ಲಿ ಯಾರಿಗೇ ಕೇಳಿದ್ರು ಕೂಡ ನಿಮಗೆ ಹೇಳ್ತಾರೆ. ಸೊ ಹಾಗಾಗಿ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫಾರ್ ಮೋರ್ ವಿಡಿಯೋಸ್. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಹೋಯ್ತರು ಓಕೆ ಕಂಟಿನ್ಯೂ. ಸೊ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಅದು ವಾಟ್ ಇಸ್ ದಿಸ್ ಅಂಕಲ್ ಹೇಳ್ಕೊಟ್ರು ನನಗೆ, ಆ ಕಡೆಯಿಂದ ಓಡೋಗ್ಬಿಟ್ರೆ ನೀನು. ಓಕೆ ಸಾರಿ. ಸೊ ನಿಮಗೆ ಈ ಎಲ್ಲ ವಿಡಿಯೋಸು ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.